ಆ್ಯಂಡ್ ಶಿವರಾತ್ರಿ ಹಬ್ಬ ಇರೋದ್ರಿಂದ ನಾನು ನಮ್ಮ ಚಿಕ್ಕಮ್ಮ ಹಾಗೆ ನಮ್ಮ ಸೌಮ್ಯ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇದು ಮಶಾಣ ಹತ್ರ ಇರುವಂತಹ ಶಿವನ ದೇವಸ್ಥಾನ. ಹಾಯ್ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ರೂಪಕ್ಷತ್ರಿಯ. ವೆಲ್ಕಮ್ ಟು ರೂಪಕ್ಷತ್ರಿಯ ವ್ಲಾಗ್. ಸೊ ಇವತ್ತು ಬಂದ್ಬಿಟ್ಟು ಶಿವರಾತ್ರಿ. ಎಲ್ಲರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಮ್ಮ ಬೆಳ್ಳಂಡೂರಿನ ಶಿವನ ದೇವಸ್ಥಾನದಲ್ಲಿ ಬಹಳ ವಿಜೃಂಭಣೆಯಾಗಿ ಅಲಂಕಾರವನ್ನು ಮಾಡಿದರು. ಶಿವರಾತ್ರಿಯ ಅಂಗವಾಗಿ ವಿಶೇಷವಾದಂತಹ ಪೂಜೆಗಳನ್ನು ಹಮ್ಮಿಕೊಂಡಿದ್ರು. ಹೋಮ ಹಾಗೆ ಪೂಜೆ ಹಾಗೆ ಶಿವ ಹಾಗೆ ಗೌರಿಯನ್ನು ಕೂರಿಸಿ ಇಲ್ಲಿ ಪೂಜೆಯನ್ನು ಕಳಶಗಳ ರೂಪದಲ್ಲಿ ಪೂಜೆಯನ್ನು ಮಾಡಿದ್ದಾರೆ. ಹಾಗೆ ಬೆಳಗ್ಗೆನೇ ಹೋಮ ಕಾರ್ಯಕ್ರಮಗಳೆಲ್ಲವೂ ಕೂಡ ಇತ್ತು ಆ್ಯಂಡ್ ಬಹಳ ಚೆನ್ನಾಗಿ ಮಾಡಿದ್ದಾರೆ. ನಾನು ನಮ್ಮ ಚಿಕ್ಕಮ್ಮ ಹಾಗೆ ಸೌಮ್ಯ ಕೂಡ ಹೋಗಿ ದೇವಸ್ಥಾನದಲ್ಲಿ ಎಲ್ಲವನ್ನು ನೋಡಿಕೊಂಡು ಭಗವಂತನ ದರ್ಶನವನ್ನು ಮಾಡಿಕೊಂಡು ಅಲ್ಲಿ ಪ್ರಸಾದವನ್ನು ತಿಂದ್ವಿ. ಆ್ಯಂಡ್ ಜನ ಕೂಡ ತುಂಬ ಜನ ಇದ್ದರು. ನಮ್ಮ ಬೆಳ್ಳಂಡೂರಿನಲ್ಲಿ 2 ದೇವಸ್ಥಾನಗಳಿದೆ, ಈಗಾಗಲೇ ನಿಮಗೂ ಗೊತ್ತಿದೆ. ಆ್ಯಂಡ್ ಒಂದು ಸ್ಮಶಾನದ ಹತ್ರ ಒಂದು ಶಿವನ ದೇವಸ್ಥಾನವಿದೆ, ಮತ್ತೊಂದು ಊರೊಳಗಡೆ ಒಂದಿದೆ. ಹಾಗಾಗಿ ಅಲ್ಲಿ ಬಹಳ ರಶ್ ಇತ್ತು. ಸೊ ಇಲ್ಲಾದರೂ ಬರೋಣ ಅಂತ ಹೇಳಿಬಿಟ್ಟು ಈ ದೇವಸ್ಥಾನಕ್ಕೆ ಬಂದ್ವಿ. ಆ್ಯಂಡ್ ಇಲ್ಲೂ ಕೂಡ ವಿಪರೀತ ರಶ್ ಇತ್ತು. 2 ದೇವಸ್ಥಾನಗಳಲ್ಲೂ ತುಂಬಾ ರಶ್ ಇತ್ತು. ಬೆಳಗಿನ ಕ್ಯೂ ಬಹಳ ಉದ್ದ ಹೋಗಿತ್ತು. ಆದರೂ ಕೂಡ ನಾವು ಸ್ವಲ್ಪ ಮುಂದೆನೇ ಬಂದು ನಿಂತ್ಕೊಂಡು ಬೇಗ ಪರಮಾತ್ಮನ ದರ್ಶನವನ್ನು ಮಾಡಿಕೊಂಡು ಹಾಗೆ ಭಗವಂತನ ದರ್ಶನ ನಿಮಗೂ ಕೂಡ ಆಗಲಿ ಅಂತ ಹೇಳಿ ವಿಡಿಯೋವನ್ನು ಮಾಡಿಕೊಂಡು ಸೀದಾ ಬಂದೆ. ಇವತ್ತು ಶಿವರಾತ್ರಿ ಹಬ್ಬ ಇರೋದ್ರಿಂದ ಯಾರ್ಯಾರು ಉಪವಾಸವನ್ನು ಮಾಡ್ತೀರಾ? ನಾನಂತೂ ಯಾವ ಉಪವಾಸವನ್ನು ಮಾಡೋದಿಲ್ಲ, ಅಭ್ಯಾಸನೂ ಇಲ್ಲ, ನಾನು ಮಾಡೋದು ಇಲ್ಲ. ಆ್ಯಂಡ್ ನೀವು ಯಾರ್ಯಾರು ಉಪವಾಸ ಹಾಗೆ ಜಾಗರಣೆಯನ್ನು ಮಾಡ್ತೀರಾ ಕಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಲಂಕಾರವೆಲ್ಲನೂ, ಪೂಜೆಯನ್ನು ಮಾಡಿ ಅಲ್ಲೇ ಇದ್ದು ಸ್ವಲ್ಪ ಹೊತ್ತೆಲ್ಲ ನಿಂತ್ಕೊಂಡು ನೋಡಿ ಅಲ್ಲೇ ಪ್ರಸಾದವನ್ನು ಕೊಡ್ತಾಯಿದ್ರು. ಪ್ರಸಾದವನ್ನು ತಿಂದು ನಾವು ಹಾಗೆ ಸೀದಾ ಮನೆ ಕಡೆಗೆ ಬಂದ್ವಿ. ಎಷ್ಟು ಚೆನ್ನಾಗಿ ಅಲಂಕಾರವನ್ನು ಮಾಡಿದ್ದಾರೆ ನೋಡಿ. ನಮ್ಮ ಬೆಳ್ಳಂಡೂರಲ್ಲಿ ಯಾವುದೇ ಒಂದು ಹಬ್ಬ ಹರಿದಿನ ಅಥವಾ ಪೂಜೆಗಳಿರಲಿ, ಆ ದೇವಸ್ಥಾನಗಳಲ್ಲಿ ಮಾತ್ರ ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಮಾಡ್ತಾರೆ. ಆ್ಯಂಡ್ ಪೆಂಡೈಲೆಲ್ಲ ಹಾಕಿ ತುಂಬ ಚೆನ್ನಾಗಿ ದೇವಸ್ಥಾನದ ಹತ್ರ ವ್ಯವಸ್ಥೆಯನ್ನು ಮಾಡಿದ್ದಾರೆ. ದೇವಸ್ಥಾನ ನೋಡಿಕೊಂಡು ಪ್ರಸಾದ ತಗೊಂಡು ಆ್ಯಂಡ್ ಮನೆ ಕಡೆಗೆ ಹೊರಟಿದ್ದೀವಿ. ಎಲ್ರಿಗೂ ಕೂಡ ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ರಿಗೂ ಕೂಡ ಆರೋಗ್ಯ ಆಯಸ್ಸನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳಿ ಕೇಳ್ಕೊಳ್ತೀನಿ. ಆ್ಯಂಡ್ ಇವತ್ತು ಶಿವರಾತ್ರಿ ಆದ್ದರಿಂದ ಊರಲ್ಲಿರೋ ದೇವಸ್ಥಾನಕ್ಕೆ ಕೂಡ ಹೋಗ್ಬಿಟ್ಟು ಬಂದ್ವಿ. ಆ್ಯಂಡ್ ಇವಾಗ ಬಂದ್ಬಿಟ್ಟು ಯಮ್ಲೂರಲ್ಲಿ ಜಾತ್ರೆ ನಡೀತಾ ಇದೆ. ಸೊ ಸುಮ್ಮನೆ ಹಾಗೆ ಒಂದು ರೌಂಡು ದೇವಸ್ಥಾನಗಳೆಲ್ಲ ನೋಡ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ, ಇಲ್ಲಿ ನಾನು ಸೌಮ್ಯ ಹಾಗೆ ನಮ್ಮ ಚಿಕ್ಕಮ್ಮ ರೆಡಿಯಾಗಿದ್ದೀವಿ. ಆ್ಯಂಡ್ 3 ಜನ ಆಟೋ ಬುಕ್ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಿಕೊಂಡು ಸೀದಾ ಯಮ್ಲೂರು ಕಡೆ ಹೊರಟ್ವಿ. ಆ್ಯಂಡ್ ಅಲ್ಲಿ ಜಾತ್ರೆ ಇದೆ, ನೋಡ್ಕೊಂಬರೋಣ ಅಂತ ಹೋದ್ವಿ. ಹೋಗಿದ ತಕ್ಷಣ ನಮಗೆ ಸಿಕ್ಕಿದ್ದೆ ಫಸ್ಟು ಗಣೇಶನ ದೇವಸ್ಥಾನ. ಅಲ್ಲಿ ಹೋಗಿ ಗಣೇಶನ ದರ್ಶನವನ್ನು ಮಾಡಿಕೊಂಡು ಮಹಾಮಂಗಳಾರತಿಯನ್ನು ತಗೊಂಡು ಜಾತ್ರೆ ಎಲ್ಲ ಒಂದು ರೌಂಡ್ ಹೊಡಿಯೋಣ ಅಂತ ಹೋದ್ವಿ. ಆ ದೇವಸ್ಥಾನದ ಒಳಗಡೆನೇ ಸಾಯಿಬಾಬಾ ಕೂಡ ಮೂರ್ತಿ ಕೂಡ ಇದೆ, ಚೆನ್ನಾಗಿದೆ ದೇವಸ್ಥಾನ. ಹಾಗೆ ಮುಂದೆ ಹೋದ್ವಿ, ಎಲ್ಲ ಖಾಲಿ ಇದೆ. ಹಾಗೆ ಕರಗದಮ್ಮ ದೇವಸ್ಥಾನ ಅಂತ ಇತ್ತು, ಅಲ್ಲಿ ಕೂಡ ಹೋದ್ವಿ. ಅಲ್ಲಿ ಕೂಡ ಅಮ್ಮನಿಗೆ ಅಲಂಕಾರವನ್ನು ಚೆನ್ನಾಗಿ ಮಾಡಿದರು. ಸೊ ಅದನ್ನೆಲ್ಲ ವಿಡಿಯೋವನ್ನು ತಗೊಳ್ತಾ ನಾವು ಜಾತ್ರೆ ಅಂದರೆ ನಮ್ಮೂರಲ್ಲಿ ನಡೆಯೋ ಥರ ಅಲ್ಲೂ ನಡೆಯುತ್ತೆ ಅಂತ ಅಂದ್ಕೊಂಡು ಹೋದ್ವಿ. ಬಟ್ ಯಾವ ಜಾತ್ರೆನೂ ಅಲ್ಲಿ ಅಷ್ಟು ವಿಜೃಂಭಣೆಯಿಂದ ಇಲ್ಲ. ದೇವಸ್ಥಾನಗಳ ಡೆಕೋರೇಷನ್ ಮಾತ್ರ ಮಾಡಿದ್ದಾರೆ ಅಷ್ಟೇ. ಹಾಗೆ ನೋಡಿಕೊಂಡು ಕರಗದಮ್ಮ ದೇವಸ್ಥಾನದ ವಿಡಿಯೋಗಳನ್ನು ತಗೊಳ್ತಾ ಇದ್ದೆ. ಆ್ಯಂಡ್ ನಾನು ಅಂದ್ಕೊಂಡೆ ಆ ಜಾತ್ರೆ ಅಂತಂದರೆ ನಮ್ಮೂರ ಥರ ಜಾತ್ರೆ ಇರುತ್ತೆ ಅಂತ ಹೇಳಿ. ಆ್ಯಂಡ್ ಯಾವತ್ತೂ ಹೋಗಿರಲಿಲ್ಲ. ನಮ್ಮ ಬೆಳ್ಳಂಡೂರು ಯಮ್ಲೂರಿಗೆ ಬಂದು ಕೇವಲ 1 ಕಿಲೋಮೀಟರ್ ಅಷ್ಟೇ ಆ ಡಿಸ್ಟೆನ್ಸ್. ನಡ್ಕೊಂಡು ಬರ್ಬೋದು. 1ರಿಂದ 1.5 ಕಿಲೋಮೀಟ್ರ್ ಇರುತ್ತೆ ಅಷ್ಟೇನೆ. ಆ್ಯಂಡ್ ಅಲ್ಲಲ್ಲೇ ಇದು ಮಧ್ಯರಾತ್ರಿನಲ್ಲಿ ಪಲ್ಲಕ್ಕಿಗಳಾಗುತ್ತೆ. 12 ಗಂಟೆ ಮೇಲೆ ಕರಗ ಬರುತ್ತೆ. ಆ ಪಲ್ಲಕ್ಕಿಗಳನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ. ಅಲ್ಲಿ ನಮ್ಮಲ್ಲಿ ಆಗೋ ಥರ ಕರಗ ಆಗೋದಿಲ್ಲ, ಅಲ್ಲಿ ಬೇರೆ ರೀತಿಯ ಕರಗ ಆಗುತ್ತೆ. ಆ್ಯಂಡ್ ಅಂಗಡಿಗಳು ಕೂಡ ಅಲ್ಲಲ್ಲೇ ಎಲ್ಲೋ ಕೆಲವೊಂದು ಅಂಗಡಿಗಳಿತ್ತು ಅಷ್ಟೇನೆ. ಆ ಜಾತ್ರೆ ಕಳೆ ಆಗಲಿ ಆ ಫೀಲ್ ಆಗಲಿ ಏನೂ ಅನ್ನಿಸ್ಲಿಲ್ಲ. ನಾನು ಕೆಲವೊಂದು ಓಲೆ ಎಲ್ಲ ಚೆನ್ನಾಗಿತ್ತು ಡಿಸೈನ್ ಅಂತ ಹೇಳ್ಬಿಟ್ಟು ಕಿವಿಗೆಲ್ಲ ಇಟ್ಬಿಟ್ಟು ಚೆಕ್ ಮಾಡ್ತಾಯಿದ್ದೆ. ಶ್ರೀಕೃಷ್ಣ ಕೊಳಲೆಲ್ಲ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಹಾಗೆ ನಾನು ಸೌಮ್ಯ ನಮ್ಮ ಚಿಕ್ಕಮ್ಮಲ್ಲ ನೋಡ್ಕೊಳ್ತಾ ಆ ದೇವಸ್ಥಾನಗಳೆಲ್ಲ ಒಂದು ರೌಂಡ್ ಹೊಡಿತಾ ಇದ್ವಿ. ಆ್ಯಂಡ್ ಹಾಗೆ ಬಂದ್ವಿ. ಇಲ್ಲಿ ನೋಡಿದ್ರೆ ಶಿವನ ದೇವಸ್ಥಾನ ಇತ್ತು. ಶಿವರಾತ್ರಿ ಆದ್ದರಿಂದ ಆ ದೇವಸ್ಥಾನಕ್ಕೂ ಹೋಗಿ ಎಲ್ಲ ಕೈ ಮುಗಿದು ಇಲ್ಲೇನೋ ಕಾಸುಗಳಲ್ಲಿ ಹಾರಗಳನ್ನು ಮಾಡಿ ಹಾಕಿದ್ರು. ಇದೆಲ್ಲ ಡೂಪ್ಲಿಕೇಟ್ ಕಾಸು. ನಾನು ಸೌಮ್ಯ ಹತ್ತಿರದಲ್ಲಿ ನೋಡಿದ್ವಿ. ನಾನೇನೋ ಒರಿಜಿನಲ್ ಕಾಸಲ್ಲಿ ಮಾಡಿ ಹಾಕಿದ್ದಾರೆ ಅಂತಂದರೆ ಎಲ್ಲ ಜೆರಾಕ್ಸ್ ತೆಗ್ದಿದ್ದಾರೆ ಅಮೌಂಟ್ನ.
ಅಲ್ಲಲ್ಲೇ ಈ ರೀತಿ ಪಲ್ಲಕ್ಕಿಗಳನ್ನು ರೆಡಿ ಮಾಡ್ತಾ ಇದ್ದಾರೆ. ಇದು ಆಂಜನೇಯ ಸ್ವಾಮಿ ಪಲ್ಲಕ್ಕಿ ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದಕ್ಕೆ ವಿಡಿಯೋ ಮಾಡಿಕೊಡೆ. ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಪಲ್ಲಕ್ಕಿ. ಬಹುಶಃ 12 ಗಂಟೆ ಮೇಲೆ ಜಾತ್ರೆ ಚೆನ್ನಾಗಿ ಜೋರಾಗಿ ಇರುತ್ತೆ ಅಂತ ಅನಿಸುತ್ತೆ. ಇವತ್ತು ರಾತ್ರಿ ಟೈಮಲ್ಲಿ ಹೋಗಲಿಲ್ಲ, ಸುಮ್ಮನೆ ಹಾಗೆ ನೋಡ್ಕೊಂಡು ಬರೋಣ ಅಂತ ಹೋಗಿದ್ದು. ಅದೆಲ್ಲ ಮುಗಿಸ್ಕೊಂಡು ಸೀದಾ ಹೋಗಿದ್ದೆ ನಾವು ಕೆಂಪಾಪುರ. ಅಲ್ಲಿಂದ ಅಲ್ಲಿಗೆ ವಾಕಬಲ್ ಡಿಸ್ಟೆನ್ಸ್ ಅಷ್ಟೇನೆ. ಕೆಂಪಾಪುರ ಈ ಒಂದು ಶಿವನ ದೇವಸ್ಥಾನ ಬಂದ್ಬಿಟ್ಟು ಬಹಳ ಫೇಮಸ್ಸು. ಸೊ ಹಾಗಾಗಿ ಅಲ್ಲಿಗೂ ಕೂಡ ಹೋಗ್ಬಿಟ್ಟು ಒಂದು ರೌಂಡ್ ಬರೋಣ ಅಂತ ಹೋದ್ವಿ. ನಮ್ಮ ಬ್ಯಾಡ್ ಲಕ್ ಅಂತಂದರೆ ಮುಚ್ಚಿಬಿಟ್ಟಿದ್ರು. ಆ ನಂತರದಲ್ಲಿ ತೆಗೆದು ಅವಾಗ ಅಭಿಷೇಕವನ್ನು ಮಾಡ್ತಾಯಿದ್ರು. ಆ್ಯಂಡ್ ಅಲಂಕಾರ ಎಲ್ಲ ಮಾಡೋದಕ್ಕೆ ಬಹಳ ಹೊತ್ತು ಹಿಡಿಯುತ್ತೆ, ಸಾಕಷ್ಟು ಸಮಯ ಹಿಡಿಯುತ್ತೆ, ಮತ್ತು ನಾವು ಬರೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಆ್ಯಂಡ್ ಅಲ್ಲೇ ಸ್ವಲ್ಪ ಭಗವಂತನನ್ನು ಹಾಗೆ ದರ್ಶನ ಮಾಡಿಕೊಂಡು ಬಂದ್ಬಿಟ್ವಿ ನಾವು. ಆಚೆ ಎಲ್ಲ ನೋಡಿ ಆ ಶಿವನ ಮೂರ್ತಿ ಬಹಳನೇ ಚೆನ್ನಾಗಿದೆ. ಆ ದೇವಸ್ಥಾನಕ್ಕೆ ಅಲಂಕಾರ ಎಲ್ಲ ಬಹಳ ಚೆನ್ನಾಗಿ ಮಾಡಿದರು ಇಲ್ಲಿ. ಇದು ಬಂದ್ಬಿಟ್ಟು ಕೆಂಪಾಪುರದಲ್ಲಿ ಫೇಮಸ್ ಆದಂತಹ ಶಿವನ ದೇವಸ್ಥಾನ ಇದು. ಆ್ಯಂಡ್ ತುಂಬ ಚೆನ್ನಾಗಿ ಮಾಡಿದರು. ಹಾಗೆ ನೋಡ್ಕೊಳ್ತಾ ಹ್ಯಾಂಡ್ ವಾಪಸ್ ಬರ್ತಾ ಇದ್ದೀವಿ. ಅದ್ರ ಮುಂದೆನೇ ಒಂದು ಆಂಜನೇಯ ಸ್ವಾಮಿ ಇದೆ, ಶ್ರೀ ಶಕ್ತಿ ಆಂಜನೇಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ಈ ಒಂದು ದೇವಸ್ಥಾನಕ್ಕೂ ಕೂಡ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ಎದುರು ಬದ್ರು ಇದೆ ದೇವಸ್ಥಾನ. ಇಲ್ಲಿ ನೋಡಿ ಆಂಜನೇಯ ಸ್ವಾಮಿಗೆ ಬಹಳ ಚೆನ್ನಾಗಿ ಅಲಂಕಾರವನ್ನು ಮಾಡಿದರು. ದೇವಸ್ಥಾನವೆಲ್ಲ ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಯಾವತ್ತಾದರೂ ಕೆಂಪಾಪುರ ಕಡೆ ಹೋದರೆ 2 ದೇವಸ್ಥಾನಕ್ಕೆ ಭೇಟಿಯನ್ನು ನೀಡಿ. ಮೇಯ್ನ್ ರೋಡಲ್ಲೇ ಇದೆ, ಮೇಯ್ನ್ ರಸ್ತೆಯಲ್ಲೇ ಇದೆ. ಈ ಒಂದು 2 ದೇವಸ್ಥಾನಗಳು ಎದುರು ಬದ್ರು ಇದೆ. ಹೂವಿನ ಡೆಕೋರೇಷನ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದರು. ದೇವಸ್ಥಾನದ ಸುತ್ತಲೂ ನೋಡಿ ಅದೆಷ್ಟು ಚೆನ್ನಾಗಿ ಹೂವಿನಿಂದ ಅಲಂಕಾರವನ್ನು ಮಾಡಿದ್ದಾರೆ. ನಮ್ಮ ಬೆಳ್ಳಂಡೂರಿನ ದೇವಸ್ಥಾನಗಳಲ್ಲೂ ಬಹಳ ಚೆನ್ನಾಗಿ ಮಾಡ್ತಾರೆ. ಆ್ಯಂಡ್ ಎಲ್ಲ ಮುಗಿಸ್ಕೊಂಡು ಆ್ಯಂಡ್ ಈಗ ಮನೆ ಕಡೆಗೆ ಹೊರಟಿದ್ದೀವಿ. ಆ್ಯಂಡ್ ಸುಮ್ಮನೆ ಬಂದು ಎಲ್ಲ ದೇವಸ್ಥಾನಗಳನ್ನು ನೋಡಿಕೊಂಡು ಹೋಗ್ತಾ ಇದ್ದೀವಿ. ಅಮ್ಮ ಮಲಗಿದ್ದಾರೆ. ನಮ್ಮ ಊರಿನಲ್ಲಿ ಸಾಯಂಕಾಲ ಬಂದ್ಬಿಟ್ಟು ದೊಡ್ಡಮ್ಮ ಹಾಗೆ ಶಿವನ ಪಲ್ಲಕ್ಕಿಗಳಿದ್ವು. ಆ್ಯಂಡ್ ತುಂಬ ಚೆನ್ನಾಗಿ ಪಲ್ಲಕ್ಕಿಗಳನ್ನು ಮಾಡಿದರು. ಆ್ಯಂಡ್ ಶಿವರಾತ್ರಿ ಆದ್ದರಿಂದ ಶಿವನ ಪಲ್ಲಕ್ಕಿ, ಹಾಗೆ ಶಿವರಾತ್ರಿ ದಿನವೇ ದೊಡ್ಡಮ್ಮನ ಪಲ್ಲಕ್ಕಿಯನ್ನು ಕೂಡ ಮಾಡ್ತಾರೆ. ಹಾಗಾಗಿ 2 ಪಲ್ಲಕ್ಕಿಗಳನ್ನು ಮಾಡಿದರು. ಬಹಳ ಚೆನ್ನಾಗಿ ಕಾಣಿಸ್ತಾ ಇತ್ತು ನೋಡಿ. ಅಮ್ಮನಿಗೆ ಇತ್ತೀಚೆಗೆ ಹುಷಾರಿರಲಿಲ್ಲ. ಸೊ ಹಾಗಾಗಿ ಆ್ಯಂಡ್ ಯೂಟ್ಯೂಬಲ್ಲಿ ಅಷ್ಟು ವಿಡಿಯೋಗಳನ್ನು ನೀವು ನೋಡೋಕ್ಕಾಗ್ತಾ ಇಲ್ಲ. ಆ್ಯಂಡ್ ಇನ್ನು ಮುಂದೆ ಖಂಡಿತವಾಗ್ಲೂ ಆ ವಿಡಿಯೋಸನ್ನು ಮಾಡಿ ಹಾಕ್ತೀನಿ. ಆ್ಯಂಡ್ ಇವತ್ತಿನ ದಿನ ನಂದು ಹೀಗಿತ್ತು. ಸೊ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ.